ಇಲ್ಲದ ಸಿದ್ದಪ್ಪನ ಮಠವನ್ನ ಬಂತನಾಳದ ಸಂಗಮ ಶಿವಗಳು ಹೆಂಗ ತಗೊಂತಾರ ಅಂತಂದ್ರು 6 ಫೂಟಿನ ಎತ್ತರದ ಕುದುರೆ ಅದರ ಮ್ಯಾಲ 16ರ ಸೂರ್ಯನಂತೆ ಹೊಳೆಯುವ ಬಂತನಾಳದ ಸಂಗಮ ಶಿವಗಳು ಕುತ್ಕೊಂಡು ಬರಾಕತ್ತಿದ್ರು. ಆಲ್ಮಟ್ಟಿಗೆ ಪ್ರವಚನ ಮಾಡಾಕತ್ತಿದ್ರು. ನಿಮ್ಮೂರಾಗ ನಾ ಹೆಂಗ್ ಪ್ರವಚನ ಮಾಡಾಕತ್ತೀನಲ್ಲ, ಆಲ್ಮಟ್ಟಿ ಒಳಗೆ ಸಂಗಮ ಶಿವಗಳು ಪ್ರವಚನ ಮಾಡಾಕತ್ತಿದ್ರು. ಸಿದ್ದಪ್ಪ ಮಹಾರಾಜರು ಲಿಂಗೈಕ್ಯರಾಗ್ಯಾರ ಅಂತ ಕೇಳಿ ಅಲ್ಲಿಗೆ ಬರಾಕತ್ತಿದ್ರು. ಬರೋ ಮುಂದ ಸಿದ್ದಪ್ಪ ಮಹಾರಾಜರು ಲಿಂಗೈಕ್ಯ ಆಗೋಕಿನ ಮೊದಲು ಒಮ್ಮೆ ಬರೋ ಮುಂದೆ ಏನಾಗಿತ್ತು ಅಂತ ಕೇಳಿದ್ರೆ, ಬಂದು 75 ವರ್ಷದ ಸಿದ್ದಪ್ಪ ಮಹಾರಾಜರು ಉದ್ದಕ ಬಿದ್ದು ನಮಸ್ಕಾರ ಮಾಡ್ತಾರ. ಕೆಲವೊಬ್ರು ಭಕ್ತರು ಕೇಳ್ತಾರ, ಏನ್ರಿ ಅವರು 16 ವರ್ಷದವ್ರು ಅದಾರ, ನೀವು 70 ವರ್ಷದವ್ರು ಅದಿರಿ, ಆ ಸಣ್ಣ ತರುಣನಿಗೆ ತರುಣ ಸ್ವಾಮಿಗಳಿಗೆ ನೀವು ನಮಸ್ಕಾರ ಮಾಡ್ತೀರ ಅಂದಾಗ ಸಿದ್ದಪ್ಪನವ್ರು ಹೇಳ್ತಾರ, ಸಿದ್ಧಲಿಂಗ ಮಹಾರಾಜ್ ಹೇಳ್ತಾರ, ವಯಸ್ಸು ಸಣ್ಣದಿರ್ಬೋದು, ಕುಂತ ಪೀಠ ಭಾಳ ದೊಡ್ಡದೆ, ಪೀಠಕ್ಕೆ ನಾವು ಸಾಷ್ಟಾಂಗ ಆಗ್ತೇನೆ ಅಂತಾರೆ ಸಿದ್ದಪ್ಪ ಮಹಾರಾಜರು. ಮುಂದೆ ಆ ಮಠವನ್ನ ಸಿದ್ದಪ್ಪ ಮಹಾರಾಜರು ಈ ಬಂತ್ನಾಳ್ ಮಠಕ್ಕೆ ಕೊಡೋದಂತ ಜನ ಅಂತಾರೆ. ಅವ್ರು ಕೊಳ್ಳಾಗ ಲಿಂಗ ಇಲ್ಲ, ಲಿಂಗಾಯತನ ಅಲ್ಲ, ಮತ್ತ ಆ ಮಠ ಹೆಂಗ್ ತಗೊಂತೀರಿ ಅಂದಾಗ, ಇಲ್ಪ ಅಲ್ಲಿ ಮಂದ್ಯಾಗ ನೋಡೋಣಂತ ಬರ್ರಿ ಅಂತಾರ ಸಂಗಮ ಶಿವಗಳು. ಲಕ್ಷ ಗಂಟ್ಲೆ ಮಂದಿ ಸೇರಿರ್ತದ. ಸಿದ್ದಪ್ಪ ಮಹಾರಾಜರು ನಿಂತಿರ್ತಾರಲ್ಲೇ, ಅಪ್ಪ ನಿನ್ನ ಮಠ ತಗೋಬೇಡ ಅಂತಾರ ಇವರೆಲ್ಲ, ನೀ ಲಿಂಗಾನ ಕಟ್ಕೊಂಡಿಲ್ಲಲ್ಲ ಅಂತ ಹೇಳಂತಾರ. ಅಂದಾಗ ಕೇಳ್ರಿ, ಸಿದ್ದಪ್ಪ ಮಹಾರಾಜರ ಅಕ್ಕನ ಬಂತ್ನಾಳ್ ಕೊಟ್ಟಿರ್ತದ, ಅವ್ರ ಅಪ್ಪ ಸತ್ ಹುಡ್ಲೆ ಅವ್ರನ್ನಲ್ಲಿ ಬಿಟ್ಟಿರ್ತಾರ. ಆ ಮಠದಾಗ ಶಂಕರಲಿಂಗ ಶಿವಯೋಗಿಗಳು ಅಂದ್ರೆ ಬಸವಲಿಂಗ ಶಿವಯೋಗಿಗಳ ಹಿಂದೆ ಶಂಕರಲಿಂಗ ಶಿವಯೋಗಿಗಳಿದ್ರು. ಆ ಕಾಲದಲ್ಲಿ ಸಿದ್ದಪ್ಪ ಮಹಾರಾಜರು ಬರ್ತಾರ, ನಾನು ನಿನಗೊಂದು ವಸ್ತು ಕೊಡ್ತೀನಿ, ಯಾರಿಗೆ ತೋರಿಸ್ಬೇಡ, ಇದು ಗುಪ್ತವಾಗಿ ಇಟ್ಕೋ ಅಂತ ಹೇಳಿ ಆಶೀರ್ವಾದ ಕೊಟ್ಟಿರ್ತಾರ. ಅವರು ಶಂಕರಲಿಂಗ ಶಿವಯೋಗಿಗಳು ಯಾರಿಗೆ ಕೊಟ್ಟಿರ್ತಾರ? ಸಿದ್ದಪ್ಪ ಮಹಾರಾಜರಿಗೆ ಕೊಟ್ಟಿರ್ತಾರ. ಸಿದ್ದಪ್ಪ ಮಹಾರಾಜರು ಅದನ್ನು ತಗೊಂಡು ಎಲ್ಲಿ ಇಟ್ಕೊಂಡಿರ್ತಾರ ಅಂತ ಕೇಳಿದ್ರೆ, ಗಂಟಲ್ದಾಗ ಇಟ್ಕೊಂಡಿದ್ರಂತೆ, ಯಾರಿಗೆ ಕಾಣಲಾರ್ದಂಗೆ ಗಂಟಲ್ದಾಗ ಇಟ್ಕೊಂಡಿದ್ರಂತೆ. ಎಲ್ಲಾರು ಕೊಳ್ಳಾಗ ಲಿಂಗಿಲ್ಲ ಅವ ಸಿದ್ದಪ್ಪನ ಕೊಳ್ಳಾಗ ಲಿಂಗಿಲ್ಲ ಅಂತಿದ್ರು. ಮುಂದೆ ಲಕ್ಷ ಗಂಟ್ಲೆ ಜನ ಸೇರಿತ್ತಲ್ಲೇ. ಏನು ಬಂತನಾಳ ಶಿವಯೋಗಿಗಳು ಶೂನ್ಯ ಸಿಂಹಾಸನದಲ್ಲಿ ಕುತ್ಕೊಂಡಾರ. ಏನ್ರಿ ಸಿದ್ದಪ್ಪನವ್ರು ನಿಮ್ಮ ಕೊಳದಾಗ ಲಿಂಗಿಲ್ಲ, ನೀವು ಲಿಂಗಾಯತರಲ್ಲ, ನಿಮ್ಮ ಮಠವನ್ನು ತಗೊಳ್ಳೋದು ಬೇಡ ಅಂತಾರ. ಅಂದಾಗ ಯಪ್ಪ ಗುರು ಕೊಟ್ಟ ಲಿಂಗ ನನ್ನ ಕಡೆನೂ ಇದೆ ಅಂತೇಳಿ ಹಿಂಗೆ ಬಾಯಾಗಿಂದ ಹಿಂಗೆ ತೆಗೆದು ಅಂಗಾಯಿ ಇಟ್ಕೊಂಡ್ರೆ ಲಿಂಗ ಎಲ್ಲರಿಗೆ ಪ್ರಕಾಶ ಬಿದ್ದಿತ್ತಂತ. ಅವಾಗ ಆ ಮಠವನ್ನ ಬಂತ್ನಾಳ್ ಮಠಕ್ಕೆ ತಗೊಂಡ್ರಂತ. ಇದನ್ನೆಲ್ಲ ಯಾಕೆ ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಶಿರ್ಡಿ ಸಾಯಿಬಾಬಾ ಕೂಡ ಲಿಂಗ ಕಟ್ಟಿದ್ರು ಅನ್ನುವಂಥದ್ದನ್ನ ನಾವು ಚರಿತ್ರೆಯಲ್ಲಿ ಹೇಳ್ತಾ ಇದ್ದೇವೆ ಬಂಧುಗಳೇ. ಅದಕ್ಕೆ ಇಲ್ಲಿ ದಾನಮ್ಮ ಹೇಳಕತ್ತಾಳ, ಅಷ್ಟಾವರಣದಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವ ಅಂಶ ಅಂತ ಕೇಳಿದ್ರೆ, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ ಅನ್ನುವಂಥ ಅಷ್ಟ ಅಂಶಗಳು. ಇನ್ನು ಲಿಂಗಾಚಾರ, ಸದಾಚಾರ, ಗಣಾಚಾರ, ಶಿವಾಚಾರ, ಭೃತ್ಯಾಚಾರ ಅನ್ನುವಂಥ ಪಂಚ ಆಚಾರಗಳು, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥ ಶಟಸ್ಥಲಗಳು ಬಹಳ ಮುಖ್ಯ ಆಗಿರ್ತಕ್ಕಂಥವು ಅನ್ನುವಂಥದ್ದನ್ನ ಇಡೀ ನಾಡಿನ ತುಂಬೆಲ್ಲ ಏನ್ ಮಾಡಕತ್ತಾಳ ಅಂತ ಕೇಳಿದ್ರೆ, ನಾಡಿನ ಜನರಿಗೆ ಎಲ್ಲವನ್ನ ತಿಳಿಸ್ತಾ ಯಾವ ತಾಯಿ ನಾಡಿನ ತುಂಬ ಸಂಚಾರವನ್ನ ಮಾಡ್ತಾ ಈಗ ಎಲ್ಲಿ ಬರ್ತಾಳ ಅಂತ ಕೇಳಿದ್ರೆ ಬಹಳ ಸುಂದರವಾದಂತ ಒಂದು ಗ್ರಾಮಕ್ಕೆ ಬರ್ತಾಳೆ. ಯಾವ ಗ್ರಾಮ ಅಂತ ಕೇಳಿದ್ರೆ ರಾಮೇಶ್ವರಕ್ಕೆ ಬರ್ತಾಳೆ. ರಾಮೇಶ್ವರ ಅಂದ್ರೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು, ಈಗ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಯಾಕೆ ಹೇಳ್ರಿ ನೋಡೋಣ. ಈಗ ಒಂದು 10-50 ವರ್ಷದೊಳಗೆ, ಒಂದು 20 ವರ್ಷದೊಳಗೆ, ಅಥವಾ ಒಂದು 8-10 ವರ್ಷದೊಳಗೆ ರಾಮೇಶ್ವರದ ಕೀರ್ತಿ ಇಡೀ ಪ್ರಪಂಚ ತುಂಬ ಹೋಯ್ತು. ಯಾಕೆ ಗೊತ್ತಾಗಿರ್ಬೇಕು ನಿಮಗೆ? ಯಾಕೆ ಹೇಳ್ರಿ? ಯಾರಾದ್ರೂ ಒಬ್ರು ಹೇಳ್ರಿ ನೋಡೋಣ. ಗೊತ್ತಿಲ್ಲ. ನಮ್ಮ ದೇಶಕ್ಕೆ ಒಬ್ಬವ ಮನೆಗೆ ಪೇಪರ್ ಹಾಕುವಂಥ ಒಬ್ಬ ಹುಡುಗ ಮನೆಗೆ ಪೇಪರ್ ಹಾಕ್ತಿದ್ದ. ಅವರಪ್ಪ ಸಮುದ್ರದಾಗ ಮೀನಾ ಹಿಡಿದು ಮಾಡ್ತಿದ್ದ. ಅಷ್ಟು ಬಡತನ, ಅದರಾಗ ಓದಿ ದೊಡ್ಡವನಾಗಿ ಈ ದೇಶಕ್ಕೆ ಮಿಸೈಲ್ ಟೆಕ್ನಾಲಜಿಯನ್ನು ಕೊಟ್ಟು ಈ ದೇಶವನ್ನು ಪ್ರಪಂಚದ ಎತ್ತರಕ್ಕೆ ಒಯ್ದು ಅಣುಬಾಂಬನಿ ದೇಶಕ್ಕೆ ಕೊಟ್ಟು, ಅದರ ಜೊತೆಯಲ್ಲಿ ರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಭವನಕ್ಕೆ ಎಲ್ಲಾ ಸಾಮಾನ್ಯ ಜನರು ಒಳಗೆ ಬರುವಂತ ಮಾಡಿದಂತ ಪುಣ್ಯಾತ್ಮ ಕೊನೆಗವ ಪೈಗಂಬರ ವಾಸಿ ಆದಾಗ 2 ಜೊತೆ ಪ್ಯಾಂಟ್, 2 ಜೊತೆ ಶರ್ಟ್, 2 ಮ್ಯಾಲೆ ಹಾಕೊಳ್ಳುವಂತ ಕೋರ್ಟನ್ನ, ಸಾವಿರಾರು ಪುಸ್ತಕವನ್ನು ಓದಲಿಕ್ಕೆ ಗಳಿಸಿ ಇಟ್ಟು ಹೋದಂತ ಪುಣ್ಯಾತ್ಮ ಯಾರಾದ್ರೂ ಇದ್ರೆ APJ ಅಬ್ದುಲ್ ಕಲಾಂ ಹುಟ್ಟಿದ್ದೆಲ್ಲಿ ಅಂತ ಕೇಳಿದ್ರೆ, ಎಲ್ಲೇ? ರಾಮೇಶ್ವರದಲ್ಲಿ.
ರಾಮೇಶ್ವರದಲ್ಲಿ ಅನ್ನೋದನ್ನು ನೆನೆಸ್ಬೇಕು. ಅಂಥ ರಾಮೇಶ್ವರಕ್ಕೆ ಮೊದಲೇ ಯಾರು ಬಂದೋಗಿರ್ತಾರಂತ ಕೇಳಿದ್ರೆ ತಾಯಿ ದಾನೇಶ್ವರಿ ಬಂದೋಗಿರ್ತಾಳೆ. ಅಲ್ಲಿ ಒಬ್ಬ ದೊಡ್ಡ ವಜ್ರದ ವ್ಯಾಪಾರಿ ಇರ್ತಾನೆ, ರಂಗರಾಯ ಅಂತ ಹೇಳಿ ಅವನ ಹೆಸರು. ಆ ದೊಡ್ಡ ವ್ಯಾಪಾರಿ ಇರ್ತಾನೆ, ಸಿಕ್ಕಾಪಟ್ಟಿ ವಜ್ರದ ವ್ಯಾಪಾರಿ, ದೊಡ್ಡ ಶ್ರೀಮಂತ ಇರ್ತಾನೆ. ದಾನೇಶ್ವರಿ ಅಲ್ಲಿಗೆ ಬರ್ತಾಳೆ. ಬಂದಾಗ ಅವನಿಗೆ ಏನಾಗ್ಬಿಟ್ಟಿರ್ತೈತಿ ಅಂತ ಕೇಳಿದ್ರೆ ಲಕ್ವಾ ಹೊಡೆದು ಬಿಟ್ಟಿರ್ತೈತಿ, ಅವನು ಬಲಬಾಜು ರಕ್ತ ಹೊಡೆದು ಬಿಟ್ಟಿರ್ತೈತಿ. ಕೈ ಎತ್ತಾಕ್ ಬರ್ತಿರಂಗಿಲ್ಲ, ಕಣ್ಣು ತೆಗಿಯಾಕ ಬರ್ತಿರಂಗಿಲ್ಲ, ಸಿಕ್ಕಾಪಟ್ಟಿ ಶ್ರೀಮಂತಿಕೆ ಇರ್ತದೆ, ಆದ್ರೆ ಶಕ್ತಿ ಇರಂಗಿಲ್ಲ. ಎಡಭಾಗ ಎಲ್ಲ ನಿಶಕ್ತಿಯನ್ನು ಹೊಂದ್ಬಿಟ್ಟಿರ್ತೈತಿ, ಲಕ್ವಾಗಿರ್ತೈತಿ, ಬಕ್ಕಬರ್ಲೆ ಬಿದ್ದು ಬಿಟ್ಟಿರ್ತಾರೆ. ದಾನೇಶ್ವರಿ ಹೋದಾಗ ಅವನ ಹೆಂಡ್ರು ಮಕ್ಕಳು ಎಲ್ಲಾರು ಅಳಕತ್ತಾರೆ. ಅಳ ಮುಂದೆ ಏನ್ ಮಾಡ್ತಾಳೆ ದಾನೇಶ್ವರಿ ಅಂತ ಕೇಳಿದ್ರೆ ರಂಗರಾಯನ ಮನೆಗೆ ಹೋಗಿ, ವಜ್ರದ ವ್ಯಾಪಾರಿ ಮನೆಗೆ ಹೋಗಿ ಅವನ ಹಣೆಗೆ ತನ್ನ ಜೋಳಿಗೆಯಲ್ಲಿರ್ತಕ್ಕಂಥ ವಿಭೂತಿಯನ್ನು ತೆಗೆದು ಹಣೆಗೆ ಬಸವ ಬಸವ ಅಂತೇಳಿ ಮೈತುಂಬ ವಿಭೂತಿಯನ್ನು ಹಚ್ಚಿ ಕೊರಳಾಗ ಲಿಂಗವನ್ನು ಕಟ್ಟಿ ಬಿಡ್ತಾಳ. ಅವ ಏನಾಗ್ತದೆ ಕೇಳಿದ್ರೆ ಎದ್ದು ಕುಂತು ಬಿಡ್ತಾನೆ. ಎದ್ದು ಕುಂತು ಯಾವ ಎಡಗೈಗೆ ಎಡಭಾಗದಲ್ಲಿ ಅವನಿಗೆ ಲಪ್ರಸಿ ಆಗಿರ್ತದಲ್ಲ, ಲಕ್ವಾ ಹೊಡೆದಿರ್ತಲ್ಲ, ಆ ಕೈ ಶುದ್ಧ ಆಗ್ತದೆ. ಅದೇ ಕೈಯಲ್ಲಿ ಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡ್ತಾರೆ. ಅವನಿಗೆ ಲಿಂಗ ದೀಕ್ಷೆಯನ್ನು ದಾನಮ್ಮ ಕೊಡುವಂತವಳಾಗ್ತಾಳೆ, ದಾನಮ್ಮವನ್ನು ಕೊಡುವಂತವಳಾಗ್ತಾಳೆ. ಕೊಟ್ಟಾಗ ಅವ ಎದ್ದು ಕುಂದಿರ್ತಾನೆ, ಬಹಳ ಆನಂದ ಆಗ್ತದೆ. ತಾಯಿ ನಿನ್ನ ಕೃಪೆಯಿಂದ ನಾ ಬದುಕಿದೆ ಅಂದಾಗ ತಾಯಿ ಒಂದು ಆಶೀರ್ವಾದ ಮಾಡ್ತಾಳೆ. ನೋಡಪ್ಪ ರಂಗರಾಯ, ನೀನ್ ಇವತ್ತು ಮರುಜನ್ಮವನ್ನ ಪಡೆದೀಯ ಬಸವಾದಿ ಶಿವಶರಣರ ಆಶೀರ್ವಾದದಿಂದ. ಅದಕ್ಕೆ ನೀನ್ ಏನ್ ಮಾಡ್ಬೇಕಂತ ಕೇಳಿದ್ರೆ ಈ ರಾಮೇಶ್ವರದಲ್ಲಿ ಏನ್ ಕಟ್ಟಬೇಕಂತ ಕೇಳಿದ್ರೆ ಬಸವಣ್ಣನ ಗುಡಿಯನ್ನು ಕಟ್ಟಬೇಕು. ನೀನು ಬಸವಣ್ಣನ ಗುಡಿಯನ್ನು ಕಟ್ಟಿ ಕೋಟಿ ಕೋಟಿ ಬೆಲೆ ಬಾಳುವಂತ ಇವತ್ತಿಗೋದು ರಾಮೇಶ್ವರದಲ್ಲಿ ಇದೆ ಅಂತ ಹೇಳ್ತಾರೆ. ಅಂತ ಈ ಕಲ್ಲಿನ ಇಮಾರತಿ ಇದೆ ಅಲ್ಲ, ಅಂತ ಕಟ್ಟಡವನ್ನು ಕಟ್ಟಿ ಆ ಕಟ್ಟಡದಲ್ಲಿ ಯಾರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಕೇಳಿದ್ರೆ ಜಗಜ್ಯೋತಿ ಬಸವಣ್ಣನವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಬಸವ ತತ್ವವನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನ ಯಾರು ಮಾಡ್ತಾರೆ ಅಂತ ಕೇಳಿದ್ರೆ ರಂಗರಾಯ ಮಾಡ್ತಾರೆ. ಇವತ್ತಿಗೂ ಕೂಡ ಮನೆ ಬಸವಣ್ಣನ ಪೂಜೆಯನ್ನ ಮಾಡುವಂತ, ಇಷ್ಟಲಿಂಗ ಪೂಜೆ ಮಾಡುವಂತ ಮನೆಯಾಗಿ ಏನಾಗಿದೆ ಅಂತ ಕೇಳಿದ್ರೆ ಪರಿವರ್ತನೆಯಾಗಿರುವಂತಹದ್ದನ್ನ ನೋಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು ಘಟನೆಯನ್ನು ಹೇಳಬೇಕಾಗಿತ್ತು. ಇದು ಬಹುಶಃ ಬಹಳ ದೊಡ್ಡದಿದೆ. ಇವತ್ತು ಹೇಳಿ ಕುಂತ ಅಂದ್ರೆ ಟೈಮ್ ಸಾಲಂಗಿಲ್ಲ ಇದಕ್ಕೆ. ಈಗ ಹೇಳಿದಂತ ಸ್ವಲ್ಪ ಆಗ್ತದೆ. ಈಗಾಗಲೇ 9:36 ಆಗಿದೆ. ಆಗಲೇ ನಾನು ಸ್ವಲ್ಪ ಇವತ್ತು ಲೇಟಾಗಿ ಬಂದೆ ಅಂತ ಹೇಳಿ ಇವತ್ತು ನಮ್ಮ ಇವ್ರ ಮನೆಗೆ ಪೂಜೆಗೆ ಹೋದ್ವಿ. ನಮ್ಮ ಯಾರು ಛಾಯಾಗಳು, ಅವ್ರ ಹೆಸರೇನೇನು, ಛಾಯಣ್ಣವ್ರ ಮನೆಗೆ ಹೋಗಿದ್ವಿ. ಬಹುಶಃ ಸಕ್ರಿಯವಾದಂಥ ಈ ಸಮಿತಿಯ ಒಬ್ಬ ಕೈ ಬಾಯಿ ಸ್ವಚ್ಛ ಇರ್ತಕ್ಕಂಥ ಒಬ್ಬ ರಟ್ಟಿಯಿಂದ ದುಡಿದು ಅವ್ರ ಅಪ್ಪನ ಕೀರ್ತಿ ಬರುವ ಹಾಗೆ ಮತ್ತೆ 4 ಎಕರೆ ಹೊಲ ತಗೊಂಡು ಬಾಳೆಯನ್ನು ಮಾಡುವಂಥ ಕಾಯಕ ಯೋಗಿ ಯಾರಾದ್ರಿಂದ ನಮ್ಮ ಛಾಯಣ್ಣ. ಅವ್ರು ಜೋರಾಗಿ ಚಪ್ಪಾಳೆ ಬರಲಿ. ಈ ಸಮಿತಿಯ ಸಕ್ರಿಯ ಕಾರ್ಯಕರ್ತರು ಬಹಳ ಒಳ್ಳೆ ನಮ್ಮ VH ಬಿರಾದರ್ ಸರ್ ಮತ್ತೆ ನಮ್ಮ ಛಾಯಣ್ಣ, ಇನ್ನೂ ನಮ್ಮ ಎಲ್ಲ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳದಾರ. ಅವರೆಲ್ಲರೂ ಈ ಗುಡಿಯನ್ನು ಬಹಳ ಸಮರ್ಥವಾಗಿ ನಡೆಸ್ಕೊಂಡು ಹೊಂಟಾರೆ. ಅವ್ರ ಮನೆಗೆ ಹೋಗ್ಬೇಕಾಗಿರೋದ್ರಿಂದ ಬಹುಶಃ ಪ್ರವಚನ ಬಿಟ್ಟು ಹೋಗ್ಬೇಕಂತ ಮಾಡಿದ್ವಿ. ಇಲ್ಲ ರೆಡಿ ಮಾಡಿವ್ರಿ, ಇನ್ನೊಂದು ತಾಸು ಆಮೇಲೆ ಬರಬೇಕ್ರಿ ಅಂತೇಳಿ ಕಿರಣ ಕರ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಹೋದ ಕೂಡಲೇ ಏನೇನೋ ಸ್ವಲ್ಪ ಲೇಟ್ ಆಯ್ತು. ಹಿಂಗಾಗಿ ನಾನು ಬರೋದೊಂದು 10-15 ನಿಮಿಷ ಲೇಟ್ ಆಯಿತು. ಅದಕ್ಕೆ ನಿಮಗೆ 15 ನಿಮಿಷ ಇವತ್ತು ಹೆಚ್ಚಿಗೆ ಪುರಾಣ ನಾನು ಹೇಳಬೇಕಾಗ್ಯದ. ಇಲ್ಲಿವರೆಗೆ ಭಾಳ ಶಾಂತ ರೀತಿಯಿಂದ ಕುತ್ಕೊಂಡು ತಾವೆಲ್ಲ ಪುರಾಣವನ್ನು ಆಲಿಸಿದ್ರಿ. ನಾಳೆ ಕೊನೆಯ ದಿನ. ನಾಳೆ ಭಾಳ ಅದ್ಭುತವಾದಂಥ ಚರಿತ್ರೆ ಬರ್ತಾವೆ. ಚೆನ್ನೈ ಅಂತ ಹೇಳಿ ಯಾಕೆ ಬಂತು, ಇನ್ನೂ ಅನೇಕ ಪ್ರಸಂಗಗಳು ಬರ್ತಾವೆ. ಅದಕ್ಕೆಲ್ಲ ತಾಯಿ ದಾನೇಶ್ವರಿಯ ಕಾರಣ. ಅಂಥವ್ರು ಎಲ್ಲ ಚರಿತ್ರೆಯನ್ನು ನಾಳಿನ ದಿನ ನಾವು ನೋಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಇಲ್ಲಿವರೆಗೆ ಶಾಂತ ರೀತಿಯಿಂದ ಕುತ್ಕೊಂಡು ನೀವು ಪ್ರವಚನ ಆಲಿಸಿದ್ದಕ್ಕಾಗಿ ಬಸವಾದಿ ಪ್ರಮುಖರು ನಿಮಗೆಲ್ಲ ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈಗ ನಾವು ನೀವುಗಳೆಲ್ಲ ಸೇರಿಕೊಂಡು ಏನಾದರೂ ಹೇಳೋದಿದ್ದೇನೆ? ಏನೂ ಹೇಳೋದಿಲ್ಲ. ಅವ ಬರೇ ಹಿಟ್ಟು ಅಂತಾನೆ ಬರ್ತಾನೆ. ಇವರು ರಾತ್ರಿ ಮಕ್ಕೊಂಡು ಹಿಟ್ಟಿನ ಚೀಲ ಕಣ್ಣು ಮುಂದೆ ಬರಾಕತ್ತಾವಂತೆ. ಅದಕ್ಕೆ ಹಂಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಅದಕ್ಕೆ ಈಗ ಹೋಗೋ ಮುಂದೆ ಎಲ್ಲರಿಗೆ ಚೀಲ ಕೊಡ್ತೀವಿ. ಇವತ್ತೇನು ಕಲ್ಸಕ್ರಿ ಕೊಡಬೇಡ್ರಿ, ಹಿಟ್ಟಿನ ಚೀಲ ಕೊಡ್ರಿ. ಅವ್ರು ರುಡ್ಯದಾಗ ಹಿಟ್ಟಿನ ಚೀಲ ಹಾಕಿ ಕಳಿಸ್ತೀನಿ. ಅದಕ್ಕೆ ನಾಳೆ ರೊಟ್ಟಿ ಮಾಡ್ಕೊಂಡು ಬರ್ತಾರೆ. ನಾಳೆ ಈಗ ನಿಮ್ಗೆ ಹಿಟ್ಟಿನ ಚೀಲ ಕೊಡ್ತೀವಿ. ಭಾಳ ಶಾಂತ ರೀತಿಯಿಂದ ನೀವು ಕುಳಿತುಕೊಂಡು ಪ್ರವಚನವನ್ನು ಆಲಿಸಿದ್ದಕ್ಕಾಗಿ ನಿಮಗೆಲ್ಲ ಬಸವಾದಿ ಪ್ರಮುಖರು ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಅನ್ನುವಂಥ ಮಾತನ್ನು ಹಾರೈಸಿ ಇನ್ನೊಂದು ಅವ ಯಾಕೆ ಬಂದಿಂತ ಗೊತ್ತ ನಾವು ನಿಂದ್ರೆ ನನಗೆ ಸಂಶಯ ಬರ್ತದೆ.
ಎದಕ್ಕೆ ನಿಂತಾನಂತ ಕೇಳಿದ್ರೆ ನಿಮ್ಮ ಹೌದಾ ಏನ್ರಿ ದೀಪ ಹಚ್ಚಕ್ಕೆ ಪಾವತಿ ಬಗ್ಗೆ ಹರಿಸ್ಬೇಕಾಗ್ಯದ. ಎಷ್ಟು ಮಂದಿ ಹರ್ಸಿರೀಗ? ನಿನ್ನ ಹೋಳಿಗೆ ಉಂಡು ಎಲ್ಲರೂ ಹೋಗ್ಬಿಟ್ರಿ. ನಂಗೆ ದೀಪದ ಹರಿಸಿಲ್ಲ. ಎಲ್ಲರೂ ಎರಡೆರಡು ದೀಪ ಹರಿಸ್ರಿ. ಯಾಕಂತ ಕೇಳಿದ್ರೆ ಅವೇನು ಕಿರಣ್ ಅವ್ರ ಮನೆಗೆ ಹೋಯಂಗಿಲ್ಲ, ಯಾರು ಅವ್ರ ಮನೆಗೆ ಹೋಯಂಗಿಲ್ಲ. ಯಾಕಂತ ಕೇಳಿದ್ರೆ ಮುಂದೆ ಅವರ ದೊಡ್ಡ ಖರ್ಚಿದೆ ಈಗೆಲ್ಲ. ಮುಂದೆ ಅವ್ರು ಏನೇನೋ ದೊಡ್ಡ ದೊಡ್ಡ ಕಾರ್ಯಕ್ರಮ ಹಾಕ್ಕೊಂಡಾರ, ಪ್ರವಚನ, ಪ್ರತಿಯೊಬ್ಬರು ಕೊಡೋಕೆ, ಮೈಕ್ ಹಚ್ಚೋರು ಕೊಡೋಕೆ. ಅವನು ನನ್ನ ನೋಡಕತ್ತಾನೆ. ಇದನ್ನ ಮ್ಯಾಲೆ ಹಾಕಿದವ್ ಕೊಡ್ಬೇಕು, ಎಲ್ಲರಿಗೂ ಕೊಡಬೇಕು. ಅದಕ್ಕೆ ನೀವೆಲ್ಲರೂ ಹನಿ ಹನಿ ಕುಡಿಸಿದ್ರೆ ಹಳ್ಳಂತ. ಸಿದ್ದರಾಮಯ್ಯ ಕೊಟ್ಟು 2000ದಾಗ 400 ರೂಪಾಯಿ ಕೊಟ್ಬಿಡ್ರಿ. ಕೊಡ್ತೀರಿ ಇಲ್ಲೇ? ಕೊಟ್ಬಿಡ್ರಿ. ನಮ್ಮ ಪುರಾಣ ಬರ್ಚಕ್ ಆಗ್ಬಿಡ್ತತಿ. ಹರಿಸ್ತಾರ್ತೋ ಇವತ್ತು. ಎಲ್ಲರೂ ದೀಪದ ಪಾವತಿಯನ್ನು ತೆಗೆದುಕೊಡ್ರಿ. 2 ಪಾವತಿ 202 ರೂಪಾಯಿಯನ್ನು ಕೊಟ್ಟು ನೀವೆಲ್ಲ ಪಾವತಿಯನ್ನು ಹರಿಸ್ರಿ ಅನ್ನುವಂಥ ಮಾತನ್ನು. ಇನ್ನೂ ಮಧ್ಯಾಹ್ನ ಫೋನ್ ಹಚ್ಚಿರ್ತಾನವ. ಮಧ್ಯಾಹ್ನ ಮಠದಾಗ ಫೋನ್ ಹಚ್ಚಿರ್ತಾನೆ. ಕಿರಣನ ಫೋನ್ ಬಂದ್ಬಿಟ್ಟು ದೀಪ ಹೇಳಪ್ಪ ಅಂತೀನಿ ನಾನು. ಅವ ಅದನ್ನೇ ಹೇಳ್ಬಿಟ್ಟಿರ್ತಾನೆ. ಅದಕ್ಕೆ ಯಾಕೆ ಹೇಳಕತ್ತೀನಿ ಅಂದ್ರೆ ಅವರಿಗೆಲ್ಲ ಇದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ಬೇಕಂತ ಆಸೆ ಐತಿ. ಎಲ್ಲ ಯುವಕರು ಆ ಕೆಲಸವನ್ನು ಮಾಡಾಕತ್ತಾರ. ಅವರು ಅವ ನೋಡಿ ಪಾವತಿ ಪುಸ್ತಕ ತಂದ ಬಿಟ್ಟು ಅದಕ್ಕೆ ನೀವೆಲ್ಲರೂ ದೀಪದ ಪಾವತಿಯನ್ನು ತೆಗೆದುಕೊಳ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಈಗ ನಾವು ನೀವುಗಳೆಲ್ಲ ಪ್ರವಚನಕ್ಕೆ ಮಹಾಮಂಗಲವನ್ನು ಮಾಡೋಣ. ತಾವೆಲ್ಲರೂ ಶಾಂತ ರೀತಿಯಿಂದ ಎತ್ತಿಕೊಳ್ಳಬೇಕು. ಆರತಿ ಬೆಳಗುವೆನೋ ದಾನಮ್ಮ